ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಕಂದಗಲ್ಲ ಗ್ರಾಮದಲ್ಲಿ ಮನೆ ಬಿದ್ದು 2 ಮಕ್ಕಳ ದಾರುಣ ಸಾವು. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕಂದಗಲ್ಲ ಗ್ರಾಮದಲ್ಲಿ ಮನೆಯ ಚೊತ್ತು ಕುಸಿದು 2 ಮಕ್ಕಳು ಮೃತಪಟ್ಟ ಘಟನೆ ಶುಕ್ರವಾರದಂದು ಮಧ್ಯಾಹ್ನ ನಡೆದಿದೆ. ಗ್ರಾಮದ 12 ವರ್ಷದ ಗೀತಾ ಈಶ್ವರಯ್ಯ ಆದಾಪೂರಮಠ್ ಮತ್ತು ಅವಳ ತಮ್ಮ 10 ವರ್ಷದ ರುದ್ರಯ್ಯ ಈಶ್ವರಯ್ಯ ಅದಾಪೂರಮಠ್ ಇಬ್ಬರೂ ಮನೆಯಲ್ಲಿ ಆಡುತ್ತಾ ಕುಳಿತಾಗ ಚೊತ್ತು ಆಕಸ್ಮಿಕವಾಗಿ ಕುಸಿದು ಬಿದ್ದಿದ್ದರಿಂದ 2 ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ವಿಚಿತ್ರವೆಂದರೆ ಗ್ರಾಮದಲ್ಲಿ ವಿಪರೀತ ಬಿಸಿಲು ಇದ್ದು ಮಳೆಯೂ ಸಹ 4-5 ದಿನಗಳ ಹಿಂದೆ ಆಗಿತ್ತು. ಆದರೆ ಇಂದು ಆಕಸ್ಮಿಕವಾಗಿ ಮನೆಯ ಚೊತ್ತು ಕುಸಿದು ಮಕ್ಕಳು ಸಾವಿಗೀಡಾಗಿದ್ದಾರೆ. ಮನೆಯಲ್ಲಿ ಇತರ ಕುಟುಂಬಸ್ಥರು ಯಾರೂ ಇರಲಿಲ್ಲ ಎಂದು ಹೇಳಲಾಗಿದೆ. ಇಳಕಲ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಿಎಸ್ಐ ಮಲ್ಲು ಸತ್ತಿಗೌಡರ ತನಿಖೆ ನಡೆಸಿದ್ದಾರೆ. ಮಕ್ಕಳ ಶವಪರೀಕ್ಷೆ ಇಳಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಲಾಗುತ್ತಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಂದ್ರ ಬಿಡ ಕುಂದ್ರ ಬಿಡ ಕುಂದ್ರ ಬಿಡ ಕುಂದ್ರ ಬಿಡ ಬಂಗಾರ ಅಂತ ಮಾಡ್ಕೊಂಡಿರ್ತೀರಿ. ಊಟ ಕೊಟ್ಟು ಬಂದಾರಿ 2 ಬಟ್ಟಿ ಊಟ ಬಂದಿ ಗಾಡಿಗೆ 2 ಬಟ್ಟಿ ಊಟ ಮಾಡಿ ಬಂದಿರಿ. ಮಕ್ಕಳು ಯಾರು ಊಟ ಕೊಡ್ತಾರೆ? ಸಾರು ಬಚ್ಚಿದ್ರೆ ಒಂದು ಸಾರು ಕೊಡೋದಾನೆ ಈಗ ಒಂದು ಸಾರು ಕೊಟ್ಟು ಬಂದಿಲ್ಲ. ಅದು ಸಾರು ಚಲೋ ಗೊತ್ತಾಗ್ತದೆ. ಕೊಟ್ಟು 2 ಬಟ್ಟಿ ಊಟ ಮಾಡಿ ಬಂದಿದ್ದೀನಿ. ಇಳ್ಕಲ್ಲಕ್ಕೆ ಬಂದಿದ್ದೀನಿ ಸರ್. ಹಿಂಗೆ ಸರ್ ರುದ್ರಯ್ಯ ಗೀತಾವ ಕಾಕ ಅಂತ ಕರೆದಿದ್ರು ಅಲ್ಲೇ. ತಾಯಾರು ಅದರ ತಾಯಾರು ಮಕ್ಕಳ ತಾಯಾರು ಅವ್ರು